ದೇವಸ್ಥಾನದಲ್ಲಿ ಮಾಡುವ ಪ್ರಾರ್ಥನೆ ನಮ್ಮ ಮನಸ್ಸಿನ ಶುದ್ಧತೆಯನ್ನು, ಭಕ್ತಿಯನ್ನು ಮತ್ತು ಆತ್ಮ ಸಂಬಂಧವನ್ನು ತೋರಿಸುತ್ತದೆ. ಪ್ರಾರ್ಥನೆ ಎಂದರೆ ಕೇವಲ ಬೇಡಿಕೆ ಕೇಳುವುದು ಅಲ್ಲ, ಅದು ದೇವರೊಂದಿಗೆ ಆತ್ಮೀಯ ಸಂಭಾಷಣೆ ಮಾಡುವ ಒಂದು ಮಾರ್ಗ. ಮೊದಲನೆಯದಾಗಿ, ದೇವಸ್ಥಾನಕ್ಕೆ ಹೋಗುವಾಗ ಶುದ್ಧ ಮನಸ್ಸು ಮತ್ತು ಶುದ್ಧ ದೇಹ ಇರಬೇಕು. ಹೊರಗಿನ ಸ್ವಚ್ಛತೆಗೂ ಸಮಾನವಾಗಿ ಒಳಗಿನ ಸ್ವಚ್ಛತೆಯೂ ಮುಖ್ಯ. ಕೋಪ, ದ್ವೇಷ, ಅಸೂಯೆ ಇತ್ಯಾದಿ ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟು ಶಾಂತ ಮನಸ್ಸಿನಿಂದ ದೇವರ ಮುಂದೆ ನಿಲ್ಲಬೇಕು. ಪ್ರಾರ್ಥನೆ ಮಾಡುವಾಗ ಆತುರಬೇಡ. ನಿಧಾನವಾಗಿ ಮನಸ್ಸು ಒಂದೇ ಕಡೆ ಕೇಂದ್ರೀಕರಿಸಿ ದೇವರನ್ನು ನೆನೆಸಬೇಕು. ನಾವು ಹೇಳುವ ಪ್ರತಿಯೊಂದು ಮಾತು ಹೃದಯದಿಂದ ಬರಬೇಕು. ಕೇವಲ ಬಾಯಿ ಮಾತಿನಲ್ಲಿ ಪ್ರಾರ್ಥನೆ ಮಾಡುವುದಕ್ಕಿಂತ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಗೆ ಹೆಚ್ಚಿನ ಮಹತ್ವ ಇದೆ. ಮುಖ್ಯವಾಗಿ ದೇವರ ಮುಂದೆ ಹೋಗಿ ಕೇವಲ ಇದು ಕೊಡು, ಅದು ಕೊಡು ಎಂದು ಕೇಳುವುದು ಸರಿಯಾದ ಪ್ರಾರ್ಥನೆ ಅಲ್ಲ. ಅದಕ್ಕಿಂತ ಮೊದಲು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನನಗೆ ಈಗಿರುವುದಕ್ಕೆ ಧನ್ಯವಾದಗಳು ಎಂಬ ಭಾವನೆ ಇರಬೇಕು. ನಮ್ಮ ಜೀವನದಲ್ಲಿ ಇರುವ ಆಶೀರ್ವಾದಗಳನ್ನು ನೆನೆಸಿ ದೇವರನ್ನು ಧನ್ಯವಾದಿಸುವುದು ಅತ್ಯಂತ ಮುಖ್ಯ. ಇದಲ್ಲದೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳಬೇಕು. ನಾನು ತಿಳಿದು ಅಥವಾ ತಿಳಿಯದೆ ಮಾಡಿದ ತಪ್ಪುಗಳಿಗೆ ಕ್ಷಮಿಸು ಎಂದು ಪ್ರಾರ್ಥಿಸುವುದು ನಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ಇದು ನಮಗೆ ಒಳಗಿನ ಶಾಂತಿಯನ್ನು ಕೊಡುತ್ತದೆ. ಪ್ರಾರ್ಥನೆಯ ಇನ್ನೊಂದು ಮುಖ್ಯ ಭಾಗವೆಂದರೆ ಇತರರ ಕಲ್ಯಾಣಕ್ಕಾಗಿ ಬೇಡುವುದು. ಕೇವಲ ನಮ್ಮಗಾಗಿ ಮಾತ್ರವಲ್ಲದೆ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಮಾಜದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಬೇಕು. ಇದರಿಂದ ನಮ್ಮ ಹೃದಯದ ವಿಶಾಲತೆ ಹೆಚ್ಚುತ್ತದೆ. ಅತ್ಯಂತ ಮುಖ್ಯವಾಗಿ, ಪ್ರಾರ್ಥನೆ ಸರಳವಾಗಿರಬೇಕು. ದೊಡ್ಡ ದೊಡ್ಡ ಪದಗಳನ್ನು ಬಳಸುವ ಅಗತ್ಯವಿಲ್ಲ. ನಮ್ಮ ಹೃದಯದಲ್ಲಿ ಏನು ಇದೆ ಅದನ್ನು ಸರಳವಾಗಿ ದೇವರಿಗೆ ಹೇಳಿದರೆ ಸಾಕು. ದೇವರು ನಮ್ಮ ಮಾತಿನ ಅರ್ಥಕ್ಕಿಂತ ನಮ್ಮ ಭಾವನೆಯನ್ನು ಹೆಚ್ಚು ಗಮನಿಸುತ್ತಾನೆ. ಕೊನೆಯಲ್ಲಿ, ಪ್ರಾರ್ಥನೆ ಮುಗಿದ ನಂತರ ಶಾಂತವಾಗಿ ಕೆಲವು ಕ್ಷಣಗಳು ಕುಳಿತು ದೇವರ ಅನುಭವವನ್ನು ಮನಸ್ಸಿನಲ್ಲಿ ಅನುಭವಿಸಬೇಕು. ಇದು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿ ನೀಡುತ್ತದೆ. ಒಟ್ಟಿನಲ್ಲಿ, ದೇವಸ್ಥಾನದಲ್ಲಿ ಪ್ರಾರ್ಥನೆ ಎಂದರೆ ಭಕ್ತಿ, ಕೃತಜ್ಞತೆ, ಕ್ಷಮೆ ಮತ್ತು ಪರೋಪಕಾರದ ಸಂಕಲನವಾಗಿರಬೇಕು. ಹೃದಯದಿಂದ ಮಾಡಿದ ಪ್ರಾರ್ಥನೆ ಯಾವಾಗಲೂ ದೇವರಿಗೆ ತಲುಪುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಶಾಂತಿ ಹಾಗೂ ಸಂತೋಷವನ್ನು ತರಲು ಸಹಾಯ ಮಾಡುತ್ತದೆ.